ಹೇಗೆ ನಿಮಗೆ ಮಗು ಬೇಗ ಮಾಡ್ಕೋಬೇಕು ಅನ್ಸ್ತು? ಯಾಕ್ ಅನ್ನಿಸ್ತು? ಅದು ನನ್ಗೇನಾಯ್ತು ಮ್ಯಾಮ್, ನನ್ಗೆ ಮದ್ವೆ ಆಹ್, ಮದ್ವೆ ಯಾಕಾದೆ ಅನ್ನೋದನ್ನು ನಾನೊಂದು ಹೇಳ್ತೀನಿ. ಆಹ್, ಸುಮಾರು 2019-20 ತನಕನೂ ಪೀಕ್ ನಾನು ಒಂದು ಕನ್ನಡ ಸಿನಿಮಾ, ಒಂದು ತೆಲುಗು ಸಿನಿಮಾ, ಒಂದು ತಮಿಳ್ ಸಿನಿಮಾ ಅದು ರಿಲೀಸ್ ಆಗಿ ಎಷ್ಟು ಹೆಸರು ಮಾಡ್ತೋ ಬಿಡ್ತೋ ಅದು ಸೆಕೆಂಡರಿ. ಬಟ್ ವರ್ಕ್ ಅಂತೂ ನಾನು ಮಾಡ್ತಾ ಇದ್ದೆ. ಹ್ಮ್, ಹ್ಮ್. ಹಾಗೇನೆ ಒಂದೊಂದು ಪ್ಲಾಟ್‌ಫಾರ್ಮಲ್ಲಿ ಒಂದೊಂದು ಸಿನಿಮಾ ಇಟ್ಕೊಳ್ತಾ ಇದ್ದೆ. ಆ ಥರ ಇದ್ದಾಗ ಕೋವಿಡ್ ಅನ್ನುವಂತಹ ಒಂದು ಆಹ್, ಮಹಾಮಾರಿ ಅಂತ ಏನ್ ಹೇಳ್ತಾ ಇದ್ರು, ಅದ್ ಬಂದ್ಮೇಲೆ ಮೊಬೈಲ್ ರೀಚಾರ್ಜ್ ಮಾಡಿಸ್ಕೊಳ್ಳೋಕ್ಕೂ ಕೂಡ ಒಂದ್ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಹ್ಮ್, ಹ್ಮ್. ಅಂದ್ರೆ ನಾನು ಲೈಕ್ ಯಾವತ್ತೂ ಸಿನಿಮಾನಲ್ಲಿ ದುಡ್ಡು ಎಕ್ಸ್‌ಪೆಕ್ಟ್ ಮಾಡ್ತಿರ್ಲಿಲ್ಲ. ಒಂದು ಒಳ್ಳೆಯ ಪಾತ್ರ ನಾವು ಹೇಗ್ ಹೋಗ್ತೀವಿ ಸುರಕ್ಷಿತವಾಗಿ ಹಾಗೆ ಬರೋ ತರದ್ದು ಒಂದು ಇಡ್ಬೇಕು ಅನ್ನೋ. ನಾನು ಅದಕ್ಕೆ ಪೇಮೆಂಟ್ ಇಷ್ಟೇ ಬೇಕು, ಅಷ್ಟೇ ಬೇಕು ಅಂತ ಕೇಳ್ತಿರ್ಲಿಲ್ಲ. ಎಷ್ಟೋ ಅವ್ರು ಕೊಟ್ಟಿದ್ದಷ್ಟು ಪೇಮೆಂಟ್ ನಾನು ಈಸ್ಕೊಂಡು ಆಕ್ಟ್ ಮಾಡ್ತಾ ಇದ್ದ ಸಂದರ್ಭಗಳದು. ಕೋವಿಡ್ ಅಂತ ಬಂದಾಗ ಲೈಕ್ ನನ್ಗೆ ನನ್ನ ಎಕ್ಸ್‌ಪೆನ್ಸಸ್ ನೋಡ್ಕೊಳ್ಳಿಕ್ಕೆ ನನ್ಗೆ ಸ್ವಲ್ಪ ಆಹ್, ಕಷ್ಟ ಆಗ್ತಾ ಇತ್ತು. ಆಂಡ್ ಐ ಡೋಂಟ್ ಡಿಪೆಂಡ್ ಆನ್ ಮೈ ಫಾದರ್ ಆರ್ ಎನಿವನ್. ಯಾಕಂದ್ರೆ ತಂದೆ-ತಾಯಿ ಹತ್ರ ನಾವು ದುಡ್ಡು ಕೇಳಬಾರ್ದು. ನಾವು ತಂದೆ-ತಾಯಿಯರನ್ನ ನೋಡ್ಕೊಬೇಕು. ಅಂದ್ರೆ ಅಷ್ಟು ವರ್ಷ ಅವ್ರು ನಮ್ಮನ್ನ ನೋಡ್ಕೊಂಡಿರ್ತಾರೆ. ನಾವು ನೋಡ್ಕೊಳ್ಳುವಂಥ ಒಂದು ಕರ್ತವ್ಯ ಅದು. ಹಾಗಿದ್ದಾಗ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ಲಿಲ್ಲ. ಸಿನಿಮಾ ಡ್ರಾಪ್ ಆಗೋಯ್ತು. ಈವೆಂಟ್ಸ್‌ಗಳು ಡ್ರಾಪ್ ಆಗೋಯ್ತು. ಹ್ಮ್, ಹ್ಮ್. ಯಾವ ಕಡೆಯಿಂದ ಆದಾಯದ ಸೋರ್ಸ್ ಎಲ್ಲ ಕಟ್ ಆಯ್ತು. ಎಷ್ಟು ದಿನ ಅಂತ ತಿನ್ನೋದು, ಇರೋ ದುಡ್ಡೆಲ್ಲ ಇಟ್ಕೊಂಡು ಅದು ಅದ ಒಂದು ಅಷ್ಟು ವರ್ಷಕ್ಕೆ ಒಂದು ವರ್ಷದಷ್ಟು ಖಾಲಿ ಆಗೋಯ್ತು ಅದು. ನೆಕ್ಸ್ಟ್ ಅಂದಾಗ ಏನಾದ್ರೂ ಮಾಡ್ಬೇಕು, ಏನಾದ್ರೂ ಮಾಡ್ಬೇಕು. ಆಗ ಒಂದೊಂದಷ್ಟು ಚಿಕ್ಕ ಚಿಕ್ಕ ಬಿಸ್ನೆಸ್‌ಗಳು ಮಾಡ್ದೆ. ಆ ಟೈಮಲ್ಲಿ ನನ್ಗೆ ಒಂದು ಮದ್ವೆದು ಅಂತ ಒಂದು ನಾ ಹೇಳಿದ್ನಲ್ಲ, ಆಗ ಸರಿ ಮದ್ವೆ ಆಗೋಣ ಅನ್ನೋಂಥ ಒಂದು ಆಲೋಚನೆ ಬಂತು. ಮದ್ವೆ ಆದೆ.